ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲೈಫ್ ಅಫಿಷಿಯಲ್ ವಿತ್ ನಾಡಿಗರ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಹಾಕೋ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಇವತ್ತು ನಾನು ತೋರಿಸ್ತಾ ಇರೋದು ಖಾರದ ಕಡ್ಡಿ. ಇದಕ್ಕೆ ನಾನು 1/4 kg ಕಡಲೆ ಹಿಟ್ಟು, ಅದನ್ನು ಜರಡಿ ಹಿಡಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರ್ಧ ಚಮಚ ಅರಿಶಿಣ, ನಾನಿಲ್ಲಿ 2 ಚಮಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅಜ್ವೈನ್, ಓಂ ಕಾಳು ಅಂತಾರಲ್ವ, ಅದನ್ನು ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿಬಿಟ್ಟು ಹಾಕಿದ್ದೀನಿ. ನಂತರ ಹಿಂಗು, ಅದೊಂಥರ ಪರಿಮಳ ಚೆನ್ನಾಗಿರುತ್ತೆ. ಸ್ವಲ್ಪ ಹಿಂಗನ್ನು ಹಾಕಿ ನಂತರ ಏನು ಮಾಡಬೇಕು, ಸ್ವಲ್ಪ ಬೆಣ್ಣೆ ಹಾಕಬೇಕು. ಏನಕ್ಕೆ ಸ್ವಲ್ಪ ಸಖತ್ ಟೇಸ್ಟಿಯಾಗಿಯೂ ಇರುತ್ತೆ, ಹಾಗೆ ಕ್ರಿಸ್ಪಿಯಾಗಿಯೂ ಇರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ಬೆಣ್ಣೆ ಹಾಕಿ ನೀರು ಕಲಿಸ್ತಾ ಹಾಕ್ತಾ ಹೋಗಿ. ಒಟ್ಟಿಗೆ ನೀರು ಹಾಕೋಬೇಡಿ, ಸ್ವಲ್ಪ ನೀರು ಹಾಕಿ ಕಲಸಿ. ತುಂಬ ಮತ್ತು ಗಟ್ಟಿನೂ ಇರಬಾರ್ದು, ತೆಳು ಇರಬಾರ್ದು, ಮೀಡಿಯಮ್ ಅದಕ್ಕೆ. ಈಗ ನಾವು ಖಾರ ಎಲ್ಲ ಸೇವ್ ಮಾಡ್ತೀವಲ್ಲ, ಅದೇ ಅದಕ್ಕೆ ಇರಬೇಕಾಗುತ್ತೆ. ನೋಡಿ, ಈ ರೀತಿ ಕಲಸಿದ್ದಾದಮೇಲೆ ನೋಡಿ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಆ ಎಣ್ಣೆನ ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯ ಸೋಡಾ ಪುಡಿ ಎಂಥದ್ದು ಬಳಸ್ತಾ ಇಲ್ಲ. ಈಗ ಇಲ್ಲಿ ಚಕ್ಕಲಿ ಒಳ್ಳಿರುತ್ತಲ್ವ, ಅದರಲ್ಲಿ ಈ ಶಾವಿಗೆ ಮಾಡ್ತೀವಲ್ಲ, ಅದರಲ್ಲೇ ದೊಡ್ಡ ಹೋಲ್ದು ಬರುತ್ತೆ, ಅದನ್ನು ಹಾಕ್ಬಿಟ್ಟು ಈ ಹಿಟ್ಟನ್ನು ಅದಕ್ಕೆ ಹಾಕಿ ಸ್ವಲ್ಪ ಒಳಗಡೆ ಎಣ್ಣೆ ಹಚ್ಕೊಳ್ಳಿ, ಆದರೆ ಅಂಟೋದಿಲ್ಲ. ಈಗ ಎಣ್ಣೆ ಕಾದಿದೆ, ನಾನು ಬಿಡ್ತಾಯಿದ್ದೀನಿ. ನೋಡಿ, ಇದು ಹಾಕಿದ ತಕ್ಷಣ ಈ ರೀತಿ ನೊರೆ ಬರುತ್ತೆ. ಅದಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಸ್ವಲ್ಪ ಮೇಲ್ಗಡೆ ಬರೋದೆಲ್ಲ ನೊರೆ ಎಲ್ಲ ಕಡಿಮೆ ಆಗುತ್ತೆ, ಆವಾಗ ಇದಾಗಿದೆ ಅಂತ ಅರ್ಥ. ಸ್ವಲ್ಪ 2 ಕಡೆನೂ ಹಾಕಿ ಬೇಯಿಸ್ಕೊಳ್ಳಿ. ನೋಡಿ, ಈಗ ಈ ರೀತಿ ನಮ್ಮ ಖಾರದ ಕಡ್ಡಿ ರೆಡಿಯಾಗಿದೆ. ಈ ರೀತಿ ನಾನು ಮಾಡಿಟ್ಕೊಂಡಿದ್ದೀನಿ. ಒಲೆ ಉರಿಯಲ್ಲಿ ಮಾಡ್ತಾಯಿದ್ದೀನಿ ನಾನು. ನೀವು ಗ್ಯಾಸ್ನಲ್ಲಿ ಮಾಡುವಾಗ ಉರಿ ನೋಡ್ಕೊಂಡು ಇಟ್ಕೊಳ್ಳಿ, ಆಯಿತಾ. ಈ ರೀತಿ ಮಾಡಿರೋದನ್ನು ಏನು ಮಾಡಬೇಕು ನೋಡಿ, ಇದು ನಾವು ಈ ಮಳೆಗಾಲದಲ್ಲೆಲ್ಲ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಮಾಡ್ತಾಯಿದ್ದೀನಿ, ಹೊರಗಡೆ ಮಳೆ ಬರ್ತಾಯಿದೆ, ಅದಕ್ಕೋಸ್ಕರ ಮಾಡ್ತಾ ಇರೋದು. ನಾನು ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅನ್ನಿಸ್ತು. ನೋಡಿ, ಈ ರೀತಿ ಆದಮೇಲೆ ಎಲ್ಲ ಮುರಿದ್ಬಿಟ್ಟು ಈ ರೀತಿ ಸ್ಟಿಕ್ಸ್ ಥರ ಆಗಿದೆ ನೋಡಿ, ಚೆನ್ನಾಗಿ. ನನ್ನ ಮಗಳಿಗೆ ಕಾಫಿ ಜೊತೆಗೆ ಖಾರದ ಕಡ್ಡಿ ಕೊಡ್ತಾ ಇದ್ದೀನಿ. ಹೊರಗಡೆ ಮಳೆ ಬರ್ತಾ ಇದೆ, ಮಳೆಯಲ್ಲಿ ಈ ರೀತಿ ಸ್ನ್ಯಾಕ್ಸ್ ಇದ್ಬಿಟ್ರು ಅಂತಂದರೆ ನೋಡಿ ಹೇಗಿದೆ ಮಳೆ. ಇದರಲ್ಲಿ ಏನಾದರೂ ಕರದ ತಿಂಡಿ ತಿನ್ನಬೇಕು ಅನಿಸುತ್ತಲ್ವ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.